ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಮಾಜಶಾಸ್ತ್ರ ಅಂತಿಮ BA ಸಮಾಜಶಾಸ್ತ್ರದಲ್ಲಿ ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5ರಲ್ಲಿ ನೀವು ಯಾವುದನ್ನೆಲ್ಲ ಓದ್ಕೊಳ್ಬೇಕು, ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು, ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೇನೆ. ನೀವು ಪಾಯಿಂಟ್ಸ್ ಬುಕ್ ಮಾಡ್ಕೊಂಡಿದ್ರೆ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ, ಇಲ್ಲಾಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಾದರೂ ಕೂಡ ಗುರುತನ್ನು ಹಾಕ್ಕೊಳ್ಳಿ. ಇದೆಲ್ಲ ಕೂಡ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳಾದ್ದರಿಂದ ನಾನು ಇದನ್ನು ಗುರುತು ಹಾಕ್ಕೊಂಡಿರುವಂಥದ್ದು. ಇವಿಷ್ಟನ್ನು ನೀವು ಓದ್ಕೊಂಡ್ರೂ ಕೂಡ ನಿಮಗೆ ಸಾಕಾಗ್ತದೆ. ಒಳ್ಳೆಯ ಅಂಕಗಳು ಕೂಡ ಸಿಗಲಿಕ್ಕೆ ಇಷ್ಟು ಓದ್ಕೊಳ್ಳೇಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು, ರಿಪೀಟಾಗಿ ಕೊಡುವಂತಹ ಪ್ರಶ್ನೆಗಳು. ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ, ವ್ಯಾಖ್ಯೆ, ವ್ಯಾಪ್ತಿ, ವಸ್ತು ವಿಷಯ, ಸಮಂಜಸತೆ ಇದೆಲ್ಲ ಕೂಡ ಇದರಲ್ಲಿ ತುಂಬಾ ಮುಖ್ಯವಾಗಿದೆ. ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ, ವ್ಯಾಖ್ಯೆ, ವ್ಯಾಪ್ತಿ, ವಸ್ತು ವಿಷಯ. ಅದಾದ ಮೇಲೆ ಗ್ರಾಮ ಸಮುದಾಯದ ಉಗಮ, ಬೆಳವಣಿಗೆ, ಗ್ರಾಮ ಸಮುದಾಯದ ವಿನ್ಯಾಸಗಳನ್ನು ಓದ್ಕೊಳ್ಬೇಕು. ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು, ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ಓದ್ಕೊಳ್ಳಿ. ಗ್ರಾಮ ಮತ್ತು ನಗರಗಳ ನಡುವೆ ಇರುವ ತುಲನೆಗಳು ಅಂದರೆ ವ್ಯತ್ಯಾಸಗಳನ್ನು ಓದ್ಕೊಳ್ಬೇಕು. ಅದಾದ ಮೇಲೆ ಜಾಜ್ಮನಿ ವ್ಯವಸ್ಥೆಯನ್ನು ಓದ್ಕೊಳ್ಳಿ. ಗ್ರಾಮೀಣ ಧರ್ಮ ಅಧ್ಯಯನಕ್ಕಿರುವಂಥ ಕಾರಣಗಳು 15 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಇವಿಷ್ಟು ಬ್ಲಾಕ್ 1ರಲ್ಲಿ ನೀವು ಗುರುತನ್ನು ಹಾಕ್ಕೊಳ್ಳಿ. ಇದಾದ ಮೇಲೆ ಬ್ಲಾಕ್ 2ರಲ್ಲಿ ಯಾವುದನ್ನು ಓದ್ಕೊಳ್ಬೇಕು? ಭೂ ಸುಧಾರಣೆಗಳ ಉದ್ದೇಶ ಮತ್ತು ಧ್ಯೇಯಗಳನ್ನು ಓದ್ಕೊಳ್ಳಿ. 10 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. ಪುರದ ಬಗ್ಗೆ ಟಿಪ್ಪಣಿ, ರೈತ್ವಾರಿ ಪದ್ಧತಿಯ ಅರ್ಥಗಳನ್ನು ಓದ್ಕೊಳ್ಬೇಕು. ಗ್ರಾಮೀಣ ಸಾಕ್ಷರತೆಯ ಸವಾಲುಗಳು, ಗ್ರಾಮೀಣ ಸಾಕ್ಷರತೆಯ ಸವಾಲುಗಳು 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ರಚನೆ ಮತ್ತು ಕಾರ್ಯಗಳು 15 ಅಂಕದ ಪ್ರಶ್ನೆಯಾಗಿದೆ. ಇವಿಷ್ಟು ಬ್ಲಾಕ್ 2ರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು. ಇನ್ನು ಬ್ಲಾಕ್ 3ರಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು? ನಗರ ಸಮಾಜಶಾಸ್ತ್ರದ ಸ್ವರೂಪ, ವ್ಯಾಪ್ತಿ 15 ಅಂಕಕ್ಕೂ ಕೂಡ ಕೇಳಿದ್ದಾರೆ, 5 ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ. ನಗರ ಸಮಾಜಶಾಸ್ತ್ರದ ಪರಿಚಯ, ಅದರಲ್ಲಿ ನಗರದ ವಿಧಗಳು, ನಗರದ ಗುಣಲಕ್ಷಣಗಳು, ನಗರೀಕರಣದ ಸವಾಲುಗಳು ಇವಿಷ್ಟು 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು. ನಗರದ ವಿಧಗಳನ್ನು ತಿಳಿಸಿ, ನಗರದ ಗುಣಲಕ್ಷಣಗಳನ್ನು ತಿಳಿಸಿ, ನಗರದ ನಗರೀಕರಣದ ಸವಾಲುಗಳನ್ನು ತಿಳಿಸಿ ಅಂತ 10 ಅಂಕಕ್ಕೆ ಕೇಳ್ತಾರೆ. ಇವಿಷ್ಟು ಪ್ರಶ್ನೆಗಳು ಬ್ಲಾಕ್ 3ರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು. ಇನ್ನು ಬರುವಂಥದ್ದು ಬ್ಲಾಕ್ 4. ಬ್ಲಾಕ್ 4ರಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು? ನಗರ ಬೆಳವಣಿಗೆಯ ಸಿದ್ಧಾಂತಗಳು, 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ನಗರದ ಸಮಸ್ಯೆಗಳು 10 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಅದಾದ ಮೇಲೆ ನಗರ ಯೋಜನೆಯ ಉದ್ದೇಶಗಳು, ನಗರ ಯೋಜನೆ ಬೆಳವಣಿಗೆ ಇತಿಹಾಸಗಳು 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ನಗರ ಯೋಜನೆಯ ಉದ್ದೇಶಗಳು ಒಂದು ಪ್ರಶ್ನೆ. ಆಮೇಲೆ ನಗರ ಯೋಜನೆಯ ಬೆಳವಣಿಗೆಗಳು ಅದು ಕೂಡ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ನಂತರ ಆಧುನಿಕ ನಗರಗಳು ಹೇಗೆ ಉದಯಿಸಿದವು 5 ಅಂಕಕ್ಕೆ. ಸ್ಥಿತ್ಯಂತರ ವಲಯ ಎಂದರೇನು? ಗ್ರಾಮೀಣ ಭಾರತದಲ್ಲಿ ಜೀತ ಪದ್ಧತಿಗೆ ಕಾರಣಗಳೇನು? ಗ್ರಾಮೀಣ ಸಮಾಜದಲ್ಲಿ ಜಾತಿ ಸಂಘರ್ಷದ ಕಾರಣಗಳ ಪರಿಣಾಮಗಳನ್ನು ತಿಳಿಸಿ. MGNREGA ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳೇನು? ಚಂಪಾರಣ್ಯ ಚಳುವಳಿಯ ಪ್ರಬಂಧವನ್ನು ಬರೆಯಿರಿ. ನಗರತ್ವದ ಬಿಂದು ಜೀವನ ಕ್ರಮವನ್ನು ತಿಳಿಸಿ. ನಗರಾಭಿಮುಖ ವಲಸೆಯ ಪರಿಣಾಮಗಳು, ನಗರಾಭಿಮುಖ ವಲಸೆ ಎಂದರೇನು ಎನ್ನುವಂಥದ್ದು ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ಇನ್ನು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಿಕೊಳ್ಳುವ. ಸಮಾಜಶಾಸ್ತ್ರ ಕೋರ್ಸ್ 3ರಲ್ಲಿ ಬಂದಿರುವಂತಹ ಪ್ರಶ್ನೆ 2024ರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗುವ. 5 ಅಂಕದ ಪ್ರಶ್ನೆಗಳು. ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆಯಿರಿ. ಚಂಪಾರಣ್ಯ ಸತ್ಯಾಗ್ರಹದ ಕುರಿತು ಟಿಪ್ಪಣಿ ಬರೆಯಿರಿ. ಗ್ರಾಮೀಣ ಋಣಭಾರದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ. ನಗರೀಕರಣದ ಅರ್ಥವನ್ನು ನೀಡಿ. ನಗರ ಪರಿಸರ ಶಾಸ್ತ್ರದ ಅರ್ಥವನ್ನು ತಿಳಿಸಿ. ನಗರ ಯೋಜನೆಯ ಧ್ಯೇಯ ಉದ್ದೇಶಗಳನ್ನು ತಿಳಿಸಿ. 6 ಪ್ರಶ್ನೆಗಳನ್ನು ಕೊಡ್ತಾರೆ, ಅದರಲ್ಲಿ 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಇನ್ನು ವಿಭಾಗ ಬಿಯಲ್ಲಿ 10 ಅಂಕದ ಪ್ರಶ್ನೆಗಳು. ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚರ್ಚಿಸಿ. ಗ್ರಾಮೀಣ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಬದಲಾವಣೆಗಳನ್ನು ವಿಶ್ಲೇಷಿಸಿ. ನಗರಾಭಿವೃದ್ಧಿ ವಲಸೆಗೆ ಕಾರಣಗಳನ್ನು ವಿವರಿಸಿ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ನಗರ ಯೋಜನೆಯ ಧ್ಯೇಯ ಉದ್ದೇಶಗಳನ್ನು ವಿವರಿಸಿ. ನಗರ ಸಮುದಾಯದ ಗುಣಲಕ್ಷಣಗಳನ್ನು ವಿವರಿಸಿ. ನಗರ ಯೋಜನೆಯ ಬೆಳವಣಿಗೆಯ ಕಾರಣಗಳನ್ನು ವಿವರಿಸಿ. ನಗರ ಸಮುದಾಯದ ಗುಣಲಕ್ಷಣಗಳನ್ನು ವಿವರಿಸಿ. ನಗರ ಯೋಜನೆಯ ಧ್ಯೇಯ ಉದ್ದೇಶಗಳನ್ನು ವಿವರಿಸಿ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿ.
ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ. ಇವಿಷ್ಟು 10 ಅಂಕದ ಪ್ರಶ್ನೆಗಳು. ಇನ್ನು ವಿಭಾಗ ಸಿಯಲ್ಲಿ ಬರುವಂಥದ್ದು 15 ಅಂಕದ ಪ್ರಶ್ನೆಗಳು. ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತಗಳನ್ನು ವಿವರಿಸಿ. ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧವನ್ನು ಬರೆಯಿರಿ. ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ಗುರುತಿಸಿ. ನಗರ ಆರೋಗ್ಯ ಮತ್ತು ನೈರ್ಮಲ್ಯದ ಸಮಸ್ಯೆಗಳನ್ನು ಚರ್ಚಿಸಿ. ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ಇವು ಕೋರ್ಸ್ 3ರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು. ಇನ್ನು ನಾವು ನೋಡೋದಾದರೆ ಕೋರ್ಸ್ 4 ಅಂತಿಮ BA ಸಮಾಜಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಕೋರ್ಸ್ 4. ಇದರಲ್ಲಿ ನೀವು ಯಾವುದೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು, ಯಾವುದು ಮುಖ್ಯವಾದ ಪ್ರಶ್ನೆಗಳು ಅಂತ ಬಂದರೆ, ಸಾಮಾಜಿಕ ಸಂಘಟನೆ, ಸಮುದಾಯದ ವಿಘಟನೆ, ವೈವಾಹಿಕ ಸಂಘರ್ಷಗಳು 5 ಅಂಕದ ಪ್ರಶ್ನೆಗಳು. ಇನ್ನು ವರದಕ್ಷಿಣೆ, ವೇಶ್ಯಾವೃತ್ತಿಯ ವಿವಿಧ ಕಾರಣಗಳು, ಅಪರಾಧಗಳು, ಶಿಕ್ಷೆ, ಇದೆಲ್ಲ ಕೂಡ ನಾವು ಒಮ್ಮೆ ಓದ್ತಾ ಹೋದರೆ ನಮಗೆ ಬೇಗನೆ ಅರ್ಥ ಆಗ್ತದೆ. ಯಾಕಂದರೆ ಇದು ನಮ್ಮ ಸಮಾಜದ ಸುತ್ತಮುತ್ತಲೂ ಆಗುವಂಥ ವಿಚಾರಗಳನ್ನೇ ಇಲ್ಲಿ ಕೊಟ್ಟಿರೋದ್ರಿಂದ ಒಮ್ಮೆ ನೋಡ್ತಾ ಹೋದರೆ ನಿಮಗೆ ಬೇಗ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಾಲಾಪರಾಧದ ಬಗ್ಗೆ, ಮದ್ಯಪಾನ, ಭ್ರಷ್ಟಾಚಾರದ ಕಾರಣ ಪರಿಣಾಮಗಳು ಮತ್ತು ಅದರ ನಿಯಂತ್ರಣ, ಆತಂಕವಾದದ ವಿವಿಧ ಕಾರಣಗಳು, ಭಿಕ್ಷಾಟನೆಯ ವಿಸ್ತಾರ, ಅದರ ಕುರಿತು ಪ್ರಬಂಧ, ವಯೋವೃದ್ಧರ ಸಮಸ್ಯೆಗಳ ಸಿದ್ಧಾಂತ, ಯುವ ಅಶಾಂತಿಯ ಪರಿಣಾಮ, ಇವೆಲ್ಲವೂ ಕೂಡ ಮುಖ್ಯವಾಗಿದೆ. ಬ್ಲಾಕ್ 4ರಲ್ಲಿ ನಿರುದ್ಯೋಗದ ಕಾರಣ ಪರಿಣಾಮಗಳು, ಕಪ್ಪು ಹಣದ ಕಾರಣಗಳು, ಅಪೌಷ್ಟಿಕತೆಯ ಸಮಸ್ಯೆಗಳು ಕಾರಣಗಳು, ಜನಸಂಖ್ಯೆಯ ಸಮಸ್ಯೆ, ಮಾಲ್ತಸ್ ಪೂರ್ವ ಸಿದ್ಧಾಂತ, ಅಧಿಕ ಜನಸಂಖ್ಯೆ, ಜನನ ನಿಯಂತ್ರಣ ಕ್ರಮ, ಜನಬಾಹುಳ್ಯತೆಯನ್ನು ನಿಯಂತ್ರಿಸುತ್ತದೆ. ಈ ಎಲ್ಲ ಪ್ರಶ್ನೆಗಳು ಬ್ಲಾಕ್ 4ರಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಿರುವಂಥದ್ದು. ಇವಿಷ್ಟು ನಮ್ಮ ಕೋರ್ಸ್ 4ರಲ್ಲಿ ನಾವು ಓದಲೇಬೇಕಾಗಿರುವಂಥ ಪ್ರಶ್ನೆಗಳು. ಇದರಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ಇದು 5 ಅಂಕದ ಪ್ರಶ್ನೆ, 2023ರ 5 ಅಂಕದ ಪ್ರಶ್ನೆ. ಅಪವರ್ತನೆಯ ಅರ್ಥವನ್ನು ತಿಳಿಸಿ. ಸಾಮಾಜಿಕ ಸಂಘಟನೆಯನ್ನು ವ್ಯಾಖ್ಯಾನಿಸಿ. ಕುಟುಂಬ ಎಂದರೇನು? ವಿಚ್ಛೇದನದ ಅರ್ಥವನ್ನು ತಿಳಿಸಿ. ಅಪರಾಧದ ಬಗೆಗಳನ್ನು ತಿಳಿಸಿ. ಬಾಲಾಪರಾಧಿ ಎಂದರೇನು? ಯಾರು? ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಿಕೊಳ್ಳುವ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳೋದ್ರಿಂದ ಯಾವ ಪ್ರಶ್ನೆ ಓದ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. 2024ರ ಹಳೆಯ ಪ್ರಶ್ನೆ ಪತ್ರಿಕೆ ಕೋರ್ಸ್ 4ರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೋಡುವ. ಮೊದಲಿಗೆ 5 ಅಂಕದ ಪ್ರಶ್ನೆ, ಸಾಮಾಜಿಕ ಸಮಸ್ಯೆಗಳನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಸಂಘಟನೆ ಮತ್ತು ಸಾಮಾಜಿಕ ವಿಘಟನೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ವೈವಾಹಿಕ ಸಂಘರ್ಷಕ್ಕೆ ಕಾರಣಗಳನ್ನು ತಿಳಿಸಿ. ಭಿಕ್ಷಾಟನೆಯನ್ನು ವ್ಯಾಖ್ಯಾನಿಸಿ. ಬಾಲಾಪರಾಧದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅಪೌಷ್ಟಿಕತೆ ಎಂದರೇನು? ಇವಿಷ್ಟು 5 ಅಂಕದ ಪ್ರಶ್ನೆಗಳಲ್ಲಿ ಬಂದಿರುವಂಥದ್ದು. ಇನ್ನು 10 ಅಂಕದ ಪ್ರಶ್ನೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ, ವೈವಾಹಿಕ ಸಮಾಲೋಚನೆ ಎಂದರೇನು? ವೈವಾಹಿಕ ಸಮಾಲೋಚನೆಯ ಉದ್ದೇಶಗಳನ್ನು ವಿವರಿಸಿ. ಯುವ ಅಶಾಂತಿಗೆ ಕಾರಣಗಳನ್ನು ಚರ್ಚಿಸಿ. ಅಧಿಕ ಜನಬಾಹುಳ್ಯದ ಪ್ರತಿಕೂಲ ಪರಿಣಾಮಗಳನ್ನು ನಿಗ್ರಹಿಸಲು ಇರುವ ಪರಿಹಾರಾತ್ಮಕ ಕ್ರಮಗಳನ್ನು ಪರಿಶೀಲಿಸಿ. ಸಮಾಜದ ಮೇಲೆ ಕಪ್ಪು ಹಣದ ಪ್ರಭಾವವನ್ನು ವಿಶ್ಲೇಷಿಸಿ. ಶಿಕ್ಷೆಯ ವಿಧಗಳನ್ನು ವಿವರಿಸಿ. ಶಿಕ್ಷೆಯ ವಿಧಗಳು. ಇನ್ನು ವಿಭಾಗ ಸಿ 15 ಅಂಕದ ಪ್ರಶ್ನೆಗಳು, ಸಾಮುದಾಯಿಕ ವಿಘಟನೆಗೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ. ಅಪರಾಧ ಎಂದರೇನು? ಅಪರಾಧವನ್ನು ತಡೆಗಟ್ಟುವ ಕ್ರಮಗಳನ್ನು ವಿವರಿಸಿ. ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ. ನಿರುದ್ಯೋಗಕ್ಕೆ ಕಾರಣಗಳನ್ನು ವಿವರಿಸಿ. ವೇಶ್ಯಾವೃತ್ತಿಯ ಕಾರಣ ಮತ್ತು ಪರಿಣಾಮಗಳನ್ನು ಪರಿಶೀಲಿಸಿ. ಇವಿಷ್ಟು ಕೋರ್ಸ್ 4ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ಇವಿಷ್ಟನ್ನು ಓದ್ಕೊಳ್ಳಿ. ಇನ್ನು ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಅಂತಿಮ BA ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ 5ರಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವುದಿದೆ? ಬ್ಲಾಕ್ 1ರಲ್ಲಿ ಸಾಮಾಜಿಕ ಚಿಂತನೆಯ ಲಕ್ಷಣಗಳನ್ನು ಓದ್ಕೊಳ್ಬೇಕು. ಅದಾದ ಮೇಲೆ ಪ್ಲೇಟೋ ಅವರ ಸಾಮಾಜಿಕ ನ್ಯಾಯದ ಕುರಿತು ದೃಷ್ಟಿಕೋನ. ಅದಾದ ಮೇಲೆ ಥಾಮಸ್ ಹಬ್ಸರ್ ಅವರ ಭೌತಿಕ ಹಿನ್ನೆಲೆ. ಜಾನ್ ಲಾಕ್ ಅವರ ರಾಜ್ಯದ ಪರಿಕಲ್ಪನೆ. ಇನ್ನು ಬ್ಲಾಕ್ 2ರಲ್ಲಿ ನೀವು ಓದಬೇಕಾಗಿರುವಂಥದ್ದು ನಿಕಾಲೋ ಮೆಕೈವಿಲ್ಲಿ ಅವರದ್ದು 10 ಅಂಕಕ್ಕೆ ಕೇಳಿದ್ದಾರೆ. ಅಗಸ್ಟ್ ಕಾಮ್ಟರ್ ಅವರ 3 ಹಂತಗಳ ನಿಯಮವನ್ನು ಬರೀರಿ ಅಂತ ಕೇಳ್ತಾರೆ. ಹರ್ಬರ್ಟ್ ಸ್ಪೆನ್ಸರ್ ಅವರ 4 ವಿಧದ ಸಮಾಜ ಬಗ್ಗೆ ತಿಳಿಸಲಿಕ್ಕೆ. ಎಮಿಲೆ ಡರ್ಕಿಮ್ ಅವರ ಆತ್ಮಹತ್ಯೆ ಸಿದ್ಧಾಂತದ ಬಗ್ಗೆ ತಿಳಿಸಲಿಕ್ಕೆ ಹೇಳಿದ್ದಾರೆ. ಇದು ಬ್ಲಾಕ್ 2ರಲ್ಲಿ.
ಇನ್ನು ಬ್ಲಾಕ್ 3ರಲ್ಲಿ ನಾವು ಓದಬೇಕಾಗಿರುವಂಥ ಪ್ರಶ್ನೆಗಳು ನೌಕರಶಾಹಿಯ ಗುಣಲಕ್ಷಣಗಳು. ನೌಕರಶಾಹಿಯ ಗುಣಲಕ್ಷಣಗಳು, ಕಾರ್ಲ್ ಮಾರ್ಕ್ಸ್ ರವರ ವರ್ಗೀಕರಿಸಿದ ಅನ್ಯ ಕ್ರಾಂತಿಯ ರೂಪ, ಮ್ಯಾಕ್ಸ್ ವೆಬರ್ ಅವರ ಕೃತಿಗಳು, WI ಥಾಮಸ್ ಅವರ ವ್ಯಕ್ತಿತ್ವದ ವರ್ಗೀಕರಣ ಮನೋಭಾವನೆ ಕುರಿತು, ಫ್ರ್ಯಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ ಪ್ರಭೇದ ಪ್ರಜ್ಞೆ ಪರಿಕಲ್ಪನೆ, ಥಾಮಸ್ ಮೋರ್ ಅವರ ಯುಟೋಪಿಯಾ ಗ್ರಂಥದಲ್ಲಿ ಅಭಿವ್ಯಕ್ತಿಸಿರುವ ಸಾಮಾಜಿಕ ಕ್ರಮದ ಸ್ವರೂಪ. ಇನ್ನು ಬ್ಲಾಕ್ 4ರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಕಾರ್ಲ್ ಮ್ಯಾನ್ ಹಿಮ್, ಮನು ಮಹಿಳಾ ಅಂತಸ್ತು, ಬಸವೇಶ್ವರವರ ಕಾಯಕ ಪರಿಕಲ್ಪನೆ, ಮೋಹನ್ ದಾಸ್ ಕರಮಚಂದ ಗಾಂಧಿಯವರ ಸತ್ಯಾಗ್ರಹಗಳು, ಡಾಕ್ಟರ್ BR ಅಂಬೇಡ್ಕರ್ ಅವರ ದೃಷ್ಟಿಕೋನ. ಇವಿಷ್ಟು ನೀವು ಕೋರ್ಸ್ 5ರಲ್ಲಿ ಓದ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳು, ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನೊಮ್ಮೆ ನೋಡಿಕೊಳ್ಳುವ. ಕೋರ್ಸ್ 5ರಲ್ಲಿ ಬಂದಿರುವಂತಹ ಪ್ರಶ್ನೆ 2024ರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನೋಡ್ತಾ ಹೋಗುವ. ವಿಭಾಗ ಎ 5 ಅಂಕದ ಪ್ರಶ್ನೆಗಳು, 6 ಪ್ರಶ್ನೆಗಳನ್ನು ಕೊಡುತ್ತಾರೆ. ನಾವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನೈತಿಕ ವಿಕಾಸದ ಅರ್ಥವನ್ನು ತಿಳಿಸಿ, ಮಾನವತೆಯ ಧರ್ಮ ಎಂದರೇನು, ಬಸವೇಶ್ವರವರ ಬೌದ್ಧಿಕ ಹಿನ್ನೆಲೆಯನ್ನು ಚರ್ಚಿಸಿ, ಸೈನಿಕ ಮತ್ತು ಕೈಗಾರಿಕಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ, ಸಾಮಾಜಿಕ ವಾಸ್ತವಾಂಶವನ್ನು ವ್ಯಾಖ್ಯಾನಿಸಿ, ದ್ವಂದ್ವಾತ್ಮಕ ಭೌತಿಕವಾದ ಎಂದರೇನು. ಇನ್ನು ವಿಭಾಗ ಬಿಯಲ್ಲಿ 10 ಅಂಕದ ಪ್ರಶ್ನೆ, ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಕಾಸದ ಸಿದ್ಧಾಂತವನ್ನು ವಿವರಿಸಿ, ಮಾನವತಾ ಧರ್ಮ ಎಂದರೇನು ವಿವರಿಸಿ, ಲೋಕಾರೂಢಿ ಮತ್ತು ನೈತಿಕ ನಿಯಮಗಳ ಕುರಿತು WG ಸಮ್ಮರ್ ಅವರ ದೃಷ್ಟಿಕೋನವನ್ನು ಚರ್ಚಿಸಿ, ಎಮಿಲೆ ಡರ್ಕಿಮ್ಮರ್ ಅವರಿಂದ ವರ್ಗೀಕರಿಸಲ್ಪಟ್ಟಿರುವ ಆತ್ಮಹತ್ಯೆಯ ಪ್ರಕಾರವನ್ನು ವಿವರಿಸಿ, ವೆಬರ್ ಅವರ ಸಾಮಾಜಿಕ ಕ್ರಿಯೆಯ ಸಿದ್ಧಾಂತವನ್ನು ಪರಿಶೀಲಿಸಿ. ಇನ್ನು ವಿಭಾಗ ಸಿ 15 ಅಂಕದ ಪ್ರಶ್ನೆಗಳು, 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಒಂದು ಅಗಸ್ಟ್ ಕಾಮ್ಟರ್ ಅವರ 3 ಹಂತಗಳ ಸೂತ್ರ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಗಸ್ಟ್ ಕಾಮ್ಟರ್ ಅವರು ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಾರೆ. ವರ್ಗ ಸಂಘರ್ಷವು ಸಮಾಜದ ಅಭಿವೃದ್ಧಿಗೆ ಕೊಡುಗೆಯಾಗಿದೆ, ಚರ್ಚಿಸಿ. ಥಾಮಸ್ ಮೋರ್ ಅವರ ಯುಟೋಪಿಯಾ ಕೃತಿಯಲ್ಲಿ ಪ್ರಸ್ತುತಪಡಿಸಿದ ವಿಚಾರಗಳು ಎಷ್ಟು ಪ್ರಸ್ತುತವಾಗಿದೆ, ವಿಶ್ಲೇಷಿಸಿ. ಸಮಕಾಲೀನ ಸಮಾಜದಲ್ಲಿ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ಪರಿಕಲ್ಪನೆಯನ್ನು ಪ್ರಸ್ತುತತೆಯನ್ನು ಪರಿಶೀಲಿಸಿ. ಇವಿಷ್ಟು ಕೋರ್ಸ್ 5ರಲ್ಲಿ ಓದಲೇಬೇಕಾಗಿರುವಂಥ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ಇಷ್ಟನ್ನೆಲ್ಲ ಓದ್ಕೊಳ್ಳಿ. ನಾವೀಗ ಎಲ್ಲವನ್ನು ಕೂಡ ನೋಡಿಕೊಂಡೆವು. ಕೋರ್ಸ್ 3, ಕೋರ್ಸ್ 4 ಹಾಗೆ ಕೋರ್ಸ್ 5ರಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡೆವು. ಇದೆಲ್ಲ ಕೂಡ ಓದಲೇಬೇಕಾಗಿರುವಂಥ ಪ್ರಶ್ನೆಗಳು. ಸ್ಕಿಪ್ ಮಾಡಬೇಡಿ, ಎಲ್ಲವನ್ನು ಕೂಡ ಓದ್ಕೊಳ್ಳಿ. ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ. ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡಿದ್ರೆ ಅದರಲ್ಲಿ ಪಾಯಿಂಟ್ಸನ್ನು ಬರೀರಿ. ಪ್ರತಿ ಒಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು, ಪಾಯಿಂಟ್ಸ್ಗಳನ್ನು ಬರೆದು ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಬೇಕು. ನೀವು ಬಾಯ್ಪಾಠ ಮಾಡಿ ಆದರೂ ಕಲಿಬೋದು, ಅರ್ಥ ಮಾಡ್ಕೊಂಡಾದರೂ ಕಲಿಬೋದು. ನಂತರ ಅದಕ್ಕೆ ನಾವು ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು. ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5 ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು 3 ಕೂಡ ತುಂಬಾ ಇರುವಂತಹ ಪ್ರಶ್ನೆಗಳು ಸಮಾಜಶಾಸ್ತ್ರದಲ್ಲಿ ತುಂಬಾ ಜಾಸ್ತಿ ಇದೆ. ಅದರಿಂದ ನೀವು ಮೊದಲಿಗೆ ಈ ಸಮಾಜಶಾಸ್ತ್ರವನ್ನೇ ತಯಾರಿಯನ್ನು ಮಾಡಿಕೊಳ್ಬೇಕು. ಪಾಯಿಂಟ್ಸನ್ನು ಮಾಡ್ಕೊಳ್ಳಿ, ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.